ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಸೊ ನಾನು ನಿಮ್ಮ ಲಕ್ಷ್ಮಿ ವಿನಯ್. ಇದಾಗಿರುತ್ತೆ ಥರ್ಸ್ಡೇ ಮಿನಿ ಬ್ಲಾಗ್. ಸೊ ನಾನು ಹೀರೆಕಾಯಿ ಗೊಜ್ಜನ ಮಾಡಿ ಚಪಾತಿ ಹಿಟ್ಟನ್ನ ಕಲಿಸಿ ಇಟ್ಟಿದ್ದೆ. ಲೇಟರ್ ಹಬ್ಬ ಬರ್ತಿದೆ ಅಂತ ಎಲ್ಲಾ ಕಾರ್ಪೆಟ್ನ ಹೋಗಿಕೆ ಅಂತ ನೆನೆಸ್ತಾ ಇದ್ದೆ. ಆ್ಯಂಡ್ ಫೈನಲಿ ನೆನೆಸ್ತಾ ಇದ್ದೀನಿ ಸಂಜೆ ಬಂದು ಹೋಗ್ಯಾನ ಅಂತ. ಸೊ ಲೇಟರ್ ಆ್ಯಂಡ್ ಫುಲ್ ರೆಡಿಯಲ್ಲ ಆಗಿ ನಾನು ಚಪಾತಿ ಓದೋಣ ಅಂತ ಅಡುಗೆ ಮನೆಗೆ ಬಂದೆ. ಸೊ ನಾನು ಚಪಾತಿ ಓದಿ ಇವಾಗ ಹಂಚ ಮೇಲೆ ಹಾಕಿ ಬೇಯಿಸೋಣ ಅಂತ ಹಾಕಿದೆ. ಸೊ ಲೇಟರ್ ವಿನಯ್ ಬಂದು ನನಗೆ ಬೇಯಿಸ್ಕೊಡ್ತಾ ಇದ್ರು. ಸೊ ಆ್ಯಂಡ್ ಫೈನಲಿ ಚಪಾತಿ ಮತ್ತೆ ಗೊಜ್ಜು ರೆಡಿ ಆಯಿತು. ಹಾಗೆ ನನ್ನ ವಿನಯ್ ನನಗೆ ತಿನ್ನೀರು ಕೂಡ ತಿನ್ನಿಸ್ಕೊಡ್ತಾ ಇದ್ರು. ಹಾಗೆ ತಿನ್ನಿಸ್ಕೊಂಡೆ. ಆ್ಯಂಡ್ ಲೇಟರ್ ನನ್ನ ಬಾಟಲ್ಗೆ ಬಿಸಿನೀರು ಬೇಕು ಅಂತ ಕಾಯಿಸ್ಕೊಂಡೆ. ಆ್ಯಂಡ್ ಫೈನಲಿ ನನ್ನ ಲಂಚ್ ಬಾಕ್ಸ್ ಇವತ್ತು ರೆಡಿ ಆಯಿತು. ಲೇಟರ್ ನಾನು ಫುಲ್ ಡನ್ ಅಂತ ಹೇಳಿ ಫುಲ್ ನೀಟಾಗಿ ರೆಡಿಯಾಗಿ ಆ್ಯಂಡ್ ನಾನು ನನ್ನ ಗಾಡಿನ ಪಾರ್ಕ್ ಮಾಡಿ ಬಸ್ ಹತ್ತಕ್ಕೆ ಅಂತ ಹೋದೆ. ಸೊ ಲೇಟರ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬಸ್ ಹತ್ತಿದ್ದು ವಿಡಿಯೋ ಮಾಡ್ಕೊಂಡೆ. ನಾನು ಹುಟ್ಗಳಿ ರೀಚ್ ಆಗಿದ್ದು 6:35 ಆಯಿತು. ಸೊ ಲೇಟರ್ ನಾನು ನನ್ನ ಗಾಡಿ ತಗೊಂಡು ಸೀದಾ ನಾನು ಬಂದಿದ್ದು ಮನೆಗೆ. ಸೊ ಮನೆಗೆ ಬಂದು ಇವತ್ತು ನನಗೆ ಹೆವಿ ಕರೆಕ್ಷನ್ಸ್ ಇತ್ತು ಅಂತ ಸ್ವಲ್ಪ ಬುಕ್ಸ್ನ ಮನೆಗೆ ತಂದಿದೆ. ಸೊ ನಾನು ನನ್ನ ವಿನಯ್ಗೆ ಇವತ್ತು ಸಖತ್ ಭಾರ ಆಗಿತ್ತು ಬ್ಯಾಗ್ ಅಂತ ಹೇಳಿ ತೋರಿಸ್ತಾ ಇದ್ದೆ. ಸೊ ಲೇಟರ್ ನಾನು ಫುಲ್ಲು ಫ್ರೆಶ್ ಅಪ್ ಆಗಿ ಇವಾಗ ಬಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮತ್ತೆ ದೀಪ ಹಚ್ಚೋಣ ಅಂತ ಬಂದೆ. ಸೊ ಫೈನಲಿ ಪೂಜೆ ಮಾಡಿದೆ. ಆ್ಯಂಡ್ ಹೀಗಿತ್ತು ನನ್ನ ಇವತ್ತಿನ ಗುರುವಾರದ ಪೂಜೆ. ಆ್ಯಂಡ್ ಲೇಟರ್ ನಾನು ಬುಕ್ಸ್ ತಂದಿದೆ ಅಂತ ಹೇಳಿದೆ ಅಲ್ವಾ. ಸೊ ಸ್ವಲ್ಪ ಬುಕ್ಸ್ ಸ್ಕೂಲಲ್ಲೇ ಇದೆ. ಆ್ಯಂಡ್ ಲೇಟರ್ ನಾವು ಫೈನಲಿ ಊಟ ಎಲ್ಲ ಮುಗಿಸಿ ಆ್ಯಂಡ್ ಕಾರ್ಪೆಟ್ ಎಲ್ಲ ಒಗೆದು ಒಣಗಾಕಿ ಸೊ ಬಿಗ್ ಬಾಸ್ ನೋಡ್ತಾ ಈ ಮಿನಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.